ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ, ಕನ್ನಡ ಮಾರ್ನಿಂಗ್ ಅಸೆಂಬ್ಲಿ ಆ್ಯಂಕರಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಶಾಲೆಯಲ್ಲಿ ಕನ್ನಡದಲ್ಲಿ ಯಾವ ರೀತಿಯಾಗಿ ಅಸೆಂಬ್ಲಿಯಲ್ಲಿ ನಾವು ಆ್ಯಂಕರಿಂಗನ್ನು ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ಪ್ರಾರ್ಥನೆಗೆ ಮುಂಚೆ ಪರಿಚಯವನ್ನು ನೋಡೋಣ. ಇಲ್ಲಿ ನಾನು ಒಂದು ನುಡಿಮುತ್ತನ್ನು ತಗೊಂಡಿದ್ದೀನಿ. ವಿದ್ಯೆಗೆ ವಿನಯವೇ ಭೂಷಣ ಅಥವಾ ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ವಿದ್ಯಾರ್ಥಿ ಜೀವನ ಬೆಳಗಲು ಪುಸ್ತಕದ ನಿಧಿ ಬೇಕು. ಇಲ್ಲಿ ನುಡಿಮುತ್ತನ್ನು ತಗೊಂಡಿದ್ದೀನಿ. 2 ನುಡಿಮುತ್ತನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ನುಡಿಮುತ್ತು ಇಷ್ಟ ಆಗುತ್ತೋ ಅಥವಾ ಗಾದೆ ಇಷ್ಟ ಆಗುತ್ತೋ ಅದನ್ನು ನೀವು ತಗೋಬಹುದು. ನಾನಿಲ್ಲಿ ವಿದ್ಯೆಗೆ ವಿನಯವೇ ಭೂಷಣ ಅಥವಾ ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ವಿದ್ಯಾರ್ಥಿ ಜೀವನ ಬೆಳಗಲು ಪುಸ್ತಕದ ನಿಧಿ ಬೇಕು ಎನ್ನುವಂತಹ ನುಡಿಮುತ್ತುಗಳನ್ನು ತಗೊಂಡಿದ್ದೀನಿ. 2 ನುಡಿಮುತ್ತು, ಯಾವುದಾದ್ರೂ ಒಂದು ತಗೊಂಡ್ರೆ ಸಾಕು. ಅದಾದಮೇಲೆ ಇಲ್ಲಿ ಆ್ಯಂಕರಿಂಗನ್ನು ಸ್ಟಾರ್ಟ್ ಮಾಡಿ ನಿರೂಪಣೆಯನ್ನು. ಇಲ್ಲಿ ನಾನು ಒಂದು ನೇಮನ್ನು ತಗೊಂಡಿದ್ದೀನಿ, ಅದು ಸುಮಾ ಅಂತ. ಇಲ್ಲಿ ಮೊದಲಿಗೆ ಸುಮಾ ಮಾತಾಡ್ತಾಳೆ. ಏನಂತ? ನಾನು ಸುಮಾ, 9ನೇ ತರಗತಿ. ಎಲ್ಲರಿಗೂ ಶುಭ ಮುಂಜಾನೆಯೊಂದಿಗೆ ಈ ದಿನದ ಸಭಾಂಗಣಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿರೂಪಣೆ ಮಾಡಬೇಕಾದ್ರೆ ನಗುಮುಖದೊಂದಿಗೆ ಆತ್ಮವಿಶ್ವಾಸದಿಂದ ಹೇಳಿ. ಇಲ್ಲಿ ಮೊದಲಿಗೆ ನಿಮ್ಮ ಪರಿಚಯ. ನಾನು ಸುಮಾ, 9ನೇ ತರಗತಿ. ಎಲ್ಲರಿಗೂ ಶುಭ ಮುಂಜಾನೆಯೊಂದಿಗೆ ಈ ದಿನದ ಸಭಾಂಗಣಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಎಂಬುದಾಗಿ ಸುಮಾ ಹೇಳಿದ ತಕ್ಷಣ ಇಲ್ಲಿ ನೀವು ಯಾರಾದರೂ ಇನ್ನೊಬ್ಬರನ್ನು ತಗೊಂಡಿರ್ತೀವಿ. ಆ್ಯಂಕರಿಂಗ್ ಅಂದರೆ ಇಬ್ಬರು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾನಿಲ್ಲಿ ಮನೋಜ್ ಅಂತ ನೇಮನ್ನು ತಗೊಂಡಿದ್ದೀನಿ. ಇಲ್ಲಿ ನೀವು ಯಾರ ಮಕ್ಕಳ ಹೆಸರನ್ನು ತಗೊಳ್ತೀರೋ ಅವರ ಹೆಸರನ್ನು ಮೆನ್ಷನ್ ಮಾಡಿ. ಇಲ್ಲಿ ಮನೋಜ್ ಹೇಳ್ತಿದ್ದಾನೆ, ನಾನು ಮನೋಜ್, 9ನೇ ತರಗತಿ. ಮುಂಜಾನೆಯ ಚಿಲಿಪಿಲಿ ನಿನಾದದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮನೋಜ್ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ನಾನು ಮನೋಜ್, 9ನೇ ತರಗತಿ. ಮುಂಜಾನೆಯ ಚಿಲಿಪಿಲಿ ನಿನಾದದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ ಎಂಬುದಾಗಿ ಮನೋಜ್ ಹೇಳಿದ ತಕ್ಷಣ ಸುಮಾ, ಪ್ರಾರ್ಥನೆಗಾಗಿ ಎಲ್ಲರೂ ಕೈ ಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಸುಮಾ ಹೇಳಿದ್ದಾದಮೇಲೆ ಮನೋಜ್ ಹೇಳಬೇಕಾಗುತ್ತೆ, ಈಗ ನಮ್ಮ ಕರ್ತವ್ಯಗಳನ್ನು ಗೌರವಿಸುವ ಸಮಯ. ಅದನ್ನು ಪ್ರತಿಜ್ಞೆ ಅಂದರೆ ಪ್ಲೆಡ್ಜನ್ನು ಮಾಡುವ ಮೂಲಕ ಇಲ್ಲಿ ಹೇಳಬೇಕಾಗುತ್ತೆ. ಮಾಡುವ ಸಮಯ, ಪ್ರತಿಜ್ಞೆ ಮಾಡುವ ಸಮಯ. ಇಲ್ಲಿ ನೋಡಿ ಮನೋಜ್, ಈಗ ನಮ್ಮ ಕರ್ತವ್ಯಗಳನ್ನು ಗೌರವಿಸುವ ಸಮಯ, ಅದನ್ನು ಪ್ರತಿಜ್ಞೆ ಮಾಡುವ ಸಮಯ ಅಂದರೆ ಪ್ಲೆಡ್ಜನ್ನು ಮಾಡುವಂತಹ ಸಮಯ ಅಂತ. ನಂತರ ಸುಮಾ, ಈ ದಿನದ ನುಡಿಮುತ್ತು. ಅರ್ಥಪೂರ್ಣ ದಿನಕ್ಕಾಗಿ ಈ ಮುಂಜಾನೆಯನ್ನು ಒಂದು ನುಡಿಮುತ್ತಿನೊಂದಿಗೆ ಆರಂಭಿಸೋಣ. ಈಗ ಯಾರಾದರೂ ಒಬ್ಬ ವಿದ್ಯಾರ್ಥಿ ನುಡಿಮುತ್ತನ್ನು ಹೇಳಬೇಕಾಗುತ್ತೆ. ಈ ದಿನದ ನುಡಿಮುತ್ತು ಅರ್ಥಪೂರ್ಣ ದಿನಕ್ಕಾಗಿ ಈ ಮುಂಜಾನೆಯನ್ನು ಒಂದು ನುಡಿಮುತ್ತಿನೊಂದಿಗೆ ಆರಂಭಿಸೋಣ ಎಂಬುದಾಗಿ ಸುಮಾ ಹೇಳಿದ್ದಾದಮೇಲೆ ವಾರ್ತೆಗಳು, ನ್ಯೂಸ್ ಹೆಡ್ಲೈನ್ಸನ್ನು ನಾವು ಪ್ರತಿದಿನ ಸಭಾಂಗಣಕ್ಕೆ ಓದಬೇಕಾಗುತ್ತೆ. ಕನ್ನಡ ಅಸೆಂಬ್ಲಿ ಇದ್ದಾಗ ಕನ್ನಡದಲ್ಲಿ ವಾರ್ತೆಗಳನ್ನು ಓದಬೇಕಾಗುತ್ತೆ. ಮನೋಜ್ ಹೇಳ್ತಿದ್ದಾನೆ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನಡೆಯುವ ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಅದಕ್ಕಾಗಿ ಈಗ ಜಗತ್ತಿನ ಸುದ್ದಿ ಸಮಾಚಾರಗಳನ್ನು ತಿಳಿಸಲು ರವಿ ವೇದಿಕೆಗೆ ಬರಬೇಕೆಂದು ವಿನಂತಿ. ಇಲ್ಲಿ ನೋಡಿ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನಡೆಯುವ ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಅದಕ್ಕಾಗಿ ಈಗ ಜಗತ್ತಿನ ಸುದ್ದಿ ಸಮಾಚಾರಗಳನ್ನು ತಿಳಿಸಲು ರವಿ ವೇದಿಕೆಗೆ ಬರಬೇಕೆಂದು ವಿನಂತಿ ಅಂತ ಹೇಳಿದ್ದಾದಮೇಲೆ ಸುಮಾ ಹೇಳ್ತಾಳೆ, ನ್ಯೂಸ್ ರೀಡಿಂಗ್ ಆದಮೇಲೆ, ನ್ಯೂಸ್ ಹೆಡ್ಲೈನ್ ರೀಡಿಂಗ್ ಆದಮೇಲೆ ಹುಟ್ಟುಹಬ್ಬದ ಶುಭಾಶಯಗಳು. ಸುಮಾ ಇದನ್ನು ಹೇಳ್ತಾಳೆ, ಇಂದು ಶ್ಯಾಮ್ 1ನೇ ತರಗತಿ, ಶಶಿ 6ನೇ ತರಗತಿ, ಹಾಗೆ ವೀಣಾ 10ನೇ ತರಗತಿ ಹುಟ್ಟುಹಬ್ಬವಾದ್ದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ನಾವು ನೋಡ್ಬೋದು ಅಸೆಂಬ್ಲಿಯಲ್ಲಿ ಆ ದಿನದ ಒಂದು ಹುಟ್ಟುಹಬ್ಬದ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಅದಾದ ನಂತರ ಪ್ರಾಂಶುಪಾಲರ ಮಾತುಗಳು. ಮನೋಜ್ ಹೇಳ್ತಾನೆ, ಪಠ್ಯವನ್ನು ಅದ್ಭುತವಾಗಿ ಬೋಧಿಸಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ, ಕಚ್ಚಾ ಮಣ್ಣಿಗೆ ಸಚ್ಚಾ ರೂಪ ಕೊಡುವ ಶಿಲ್ಪಿ, ನಮ್ಮೆಲ್ಲರ ಮಾದರಿ, ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಾನಸ ಮ್ಯಾಮ್ ಕೆಲವು ಮಾತುಗಳನ್ನು ಹಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಲ್ಲಿ ಮನೋಜ್ ಹೇಳ್ತಾನೆ, ಪ್ರಾಂಶುಪಾಲರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಾಗ ಅಥವಾ ಸ್ವಾಗತವನ್ನು ಕೋರುವಾಗ ಪಠ್ಯವನ್ನು, ಇಲ್ಲಿ ನಾನು ಒಂದು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಅವ್ರ ಬಗ್ಗೆ ನಾವು ಏನಾದರೂ ಒಂದು
ಎರಡು ಮಾತನ್ನು ಹೇಳಿ ಅದಾದಮೇಲೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅದಾದಮೇಲೆ ಅವರು ಸಭಾಂಗಣವನ್ನು ಕುರಿತು ಮಾತಾಡ್ತಾರೆ. ಇಲ್ಲಿ ಮನೋಜ್ ಹೇಳ್ತಾನೆ, ಪಠ್ಯವನ್ನು ಅದ್ಭುತವಾಗಿ ಬೋಧಿಸಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ, ಕಚ್ಚಾ ಮಣ್ಣಿಗೆ ಸಚ್ಚ ರೂಪ ಕೊಡುವ ಶಿಲ್ಪಿ, ನಮ್ಮೆಲ್ಲರ ಮಾದರಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಾನಸ ಮ್ಯಾಮ್ ಕೆಲವು ಮಾತುಗಳನ್ನು ಆಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಮನೋಜ್ ಹೇಳಿದ ತಕ್ಷಣ ಆ ಟೈಮ್ ಮ್ಯಾಮ್ ಬಂದು ಮಾತಾಡಿದ್ದಾದಮೇಲೆ ನ್ಯಾಷನಲ್ ಅಂತಮ್ ಅಂದರೆ ರಾಷ್ಟ್ರಗೀತೆ ಹಾಡುವಂತಹ ಸಂದರ್ಭ. ಈಗ ನಮ್ಮ ರಾಷ್ಟ್ರಗೀತೆಯನ್ನು ಹಾಡುವ ಸಮಯ. ಎಲ್ಲರೂ ರಾಷ್ಟ್ರಗೀತೆಗಾಗಿ ಸಿದ್ಧರಾಗಿ ಹಾಡುವುದು ಎಂಬುದಾಗಿ ಹೇಳಲಾಗುತ್ತೆ. ಎಲ್ಲ ಮಕ್ಕಳು ಕೂಡ ರಾಷ್ಟ್ರಗೀತೆಯನ್ನು ಹಾಡಿದ್ದು ಆದಮೇಲೆ ಸುಮಾ ಹೇಳ್ತಾಳೆ, ರಾಷ್ಟ್ರಗೀತೆಯೊಂದಿಗೆ ನಮ್ಮ ಈ ದಿನದ ಮುಂಜಾನೆಯ ಸಭಾಂಗಣವನ್ನು ಮುಗಿಸುತ್ತಿದ್ದೇವೆ. ನೋಡಿ, ರಾಷ್ಟ್ರಗೀತೆಯೊಂದಿಗೆ ನಮ್ಮ ಈ ದಿನದ ಮುಂಜಾನೆಯ ಸಭಾಂಗಣವನ್ನು ಮುಗಿಸುತ್ತಿದ್ದೇವೆ ಅಂದರೆ ಅಸೆಂಬ್ಲಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಅದಾದಮೇಲೆ ಇಬ್ಬರು ಕೂಡ ಧನ್ಯವಾದಗಳು ಅಂತ ಹೇಳಬೇಕು. ಯಾರಿಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದೀರಾ, ಆ್ಯಂಕರಿಂಗನ್ನು ಮಾಡ್ತಾ ಇದ್ದೀರಾ, ಮನೋಜ್ ಮತ್ತು ಸುಮಾ ಇಬ್ಬರು ಕೂಡ ಧನ್ಯವಾದಗಳು. ಆದಮೇಲೆ ಯಾರಾದರೂ ಒಬ್ಬರು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂತ ಹೇಳಿ ಈಗ ಎಲ್ಲರೂ ಸಾಲಿನಲ್ಲಿ ಯಾರಾದರೂ ಒಬ್ಬರು ಇನ್ಸ್ಟ್ರಕ್ಷನ್ಸನ್ನು ಕೊಡಬೇಕು. ಮಕ್ಕಳೆಲ್ಲರೂ ಕೂಡ ಸಾಲಾಗಿ ತರಗತಿಗಳಿಗೆ ಹೋಗೋದಕ್ಕೆ. ಈಗ ಎಲ್ಲರೂ ಸಾಲಿನಲ್ಲಿ ತಮ್ಮ ತಮ್ಮ ತರಗತಿಗಳಿಗೆ ಹೋಗಬೇಕಾಗಿ ವಿನಂತಿ. ಅಂದರೆ ಆ ಮಕ್ಕಳು ಡಿಸಿಪ್ಲೈನಿಂದ ಸಾಲಿನಲ್ಲಿ ಹೋಗುವಂತೆ ಸೂಚನೆ ಕೊಡುವಂತಹ ಜವಾಬ್ದಾರಿ ಕೂಡ ಆ ದಿನದ ಆ್ಯಂಕರಿಂಗ್ ಯಾರು ಮಾಡ್ತಾ ಇರ್ತಾರೆ ಅವರ ಜವಾಬ್ದಾರಿ ಆಗಿರುತ್ತೆ. ಈಗ ಎಲ್ಲರೂ ಕೂಡ ಸಾಲಿನಲ್ಲಿ ತಮ್ಮ ತಮ್ಮ ತರಗತಿಗಳಿಗೆ ಹೋಗಬೇಕಾಗಿ ವಿನಂತಿ ಅಂತ ಹೇಳಿದ್ದಾದಮೇಲೆ ಅಲ್ಲಿಂದ ಮುಂದಕ್ಕೆ ಪಿ ಟಿ ಸರ್ ಅದರ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾರೆ. ಇದಾಗಿದೆ ಕನ್ನಡ ಮಾರ್ನಿಂಗ್ ಅಸೆಂಬ್ಲಿ ಆ್ಯಂಕರಿಂಗ್ ಮಾಡುವಂತಹ ಮೆಥಡ್ ವಿಧಾನ. ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ. ಹಾಗೆಯೇ ನೋಟಿಫೈ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಧನ್ಯವಾದಗಳು.